ತೋರಿಸಿನ ನೋಡಿನಾ 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 ಸ್ವಲ್ಪ ನೋಡಿ ನೋಡಿನಾ ನೋಡಿನಾ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತ ನಮ್ಮ ಬಂಗಾರಪೇಟೆ ಕ್ಷೇತ್ರದ ಜನತೆ ಏನೋ ಒಂದು ಆಸೆ ಇಟ್ಕೊಂಡಿದ್ರು. ನಾನು ತಿರುಪತಿಯಲ್ಲಿ ಇವತ್ತು ಪೂಜೆ ಮಾಡಿ ಇವತ್ತು ಅಲ್ಲೇ ಇರೋಣ ಅಂದ್ಕೊಂಡೆ. ಆದರೆ ಇವರು ಒತ್ತಾಯ ಮಾಡಿದ್ರು, ಇಲ್ಲ ಬರಬೇಕು, ಹೋದ ಸತಿನೂ ನೀವು ಡೆಲ್ಲಿಯಲ್ಲಿದ್ದರೆ ಈ ಸತಿ ಆಚರಣೆ ಮಾಡಬೇಕು, ಇಲ್ಲಾಂದರೆ ನಮಗೆ ಚೆನ್ನಾಗಿರಲ್ಲ, ನಮ್ಮ ಒಬ್ಬ ನಾಯಕನ ನಾವೇನು ಆಯ್ಕೆ ಮಾಡಿಕೊಂಡು ನಂಬಿಕೆ ನಮಗೆ ಇರಬೇಕು ಅಂತ ಹೇಳಿದಾಗ ನಾನು ಒತ್ತಾಯ ಮೇಲೆ ನಾನು ಬಂದಿದ್ದೀನಿ. ಇವತ್ತು ತಿರುಪತಿಯಿಂದ ಡೈರೆಕ್ಟ್ ಬಂಗಾರಪೇಟೆಗೆ ಬಂದೆ. ಏನೋ ಒಂದು ಅಭಿಮಾನ ತೋರಿಸಿದ್ರು. 1 ಗಂಟೆಗೆ ಬರ್ತೀನಿ ಅಂತವನು 3 ಗಂಟೆಗೆ ಬಂದೆ. ಆದ್ರೂ ಏನು ಅಭಿಮಾನ ತೋರಿಸಿದಾರೋ ಭಾಳ ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಆಮೇಲೆ 1 ವರ್ಷ ಆದಮೇಲೆ ಏನು ನಾನು ಬಂಗಾರಪೇಟೆ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀನಿ ಅಂದರೆ ನ್ಯಾಷನಲ್ ಹೈವೇಯಲ್ಲಿ ಏನು ಇವಾಗ 4 ಲೈನ್ ಇರೋದು ಅದನ್ನು 6 ಲೈನ್ ಅಂತ ಅಭಿವೃದ್ಧಿ ಮಾಡಿದ್ದೀನಿ. ಅದು ನಮ್ಮ ಬಂಗಾರಪೇಟೆ ಉತ್ತರ ಹೋಬಳಿ ಮೇಲೆನೂ ಹೋಗುತ್ತೆ, ಅದು ಒಂದು ಅಭಿವೃದ್ಧಿ ಆಗುತ್ತೆ. ಮತ್ತು ನಮ್ಮ ಸಮುದ್ರ ರೈಲ್ವೆ ಬ್ರಿಡ್ಜ್ ಏನು ಸುಮಾರು ಒಂದು 20-25 ವರ್ಷದಿಂದ ಬೇಕು ಅಂತ ಜನ ಕೇಳ್ತಾಯಿದ್ರು. ಅದು ಮಾಡೋಕ್ಕಾಗಿರಲಿಲ್ಲ ಕಾರಣಾಂತರದಿಂದ. ಅದು ನನಗೆ ಗೊತ್ತಿಲ್ಲ ಏನು ಅಂತ. ಆದರೆ ಅದನ್ನು ಹಿಂದೆ ಬಿದ್ದು ಒಂದು 6 ತಿಂಗಳಿಂದ ಹಿಂದೆ ಬಿದ್ದು ಅದನ್ನು ಸ್ಯಾಂಕ್ಷನ್ ಮಾಡಿ ಸುಮಾರು 2-3 ತಿಂಗಳಲ್ಲಿ ಅದು ಟೆಂಡರ್ಗೆ ಹೋಗಿ ಕೆಲಸ ಪ್ರಕ್ರಿಯೆ ಶುರುವಾಗುತ್ತೆ. ಅದಾದಮೇಲೆ ನಾನು ಬೋಧೆಕೋಟೆ ಮತ್ತು ಸಮುದ್ರ ಆ ಕಡೆ ಜಾಸ್ತಿ ಸ್ವಲ್ಪ ಕೆಲಸಗಳು ಮಾಡಿದ್ದೀನಿ.
ಅಂದರೆ ಈ ನನ್ನ MP ಅನುದಾನದಲ್ಲಿ ಸುಮಾರು 11 ಊರುಗಳಿಗೆ ಹೈಮಾಸ್ಟ್ ಲೈಟ್ಸ್ ಹಾಕ್ಸಿದ್ದೀನಿ. ಮತ್ತು ಬಿಸನಂತ ಏನು ರೈಲ್ವೆ ಸ್ಟೇಷನ್ ಹತ್ರ ಸುಮಾರು 1,000-1,500 ಜನ ಹೋಗ್ತಾರೆ ದಿನ ಬೆಳಿಗ್ಗೆ. ಅಲ್ಲಿ ರೋಡ್ ಚೆನ್ನಾಗಿಲ್ಲ ಅಂದಿದ್ದಕ್ಕೆ ಅಲ್ಲೊಂದು 15 ಲಕ್ಷ ಅನುದಾನ ಹಾಕ್ಸಿದ್ದೀನಿ, ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತ. ಅದೊಂದು ಮೋಸ್ಟ್ಲಿ ಅದೊಂದು ಇನ್ನೊಂದು 10-15 ದಿನದಲ್ಲಿ ಅದು ಚಾಲನೆ ಆಗುತ್ತೆ. ಇದು ಏನು ನಮ್ಮ ಸ್ಯಾನಿಟೋರಿಯಂ ಆದರೂ ಆಗಲಿ, ಎಸ್ ಎನ್ ರೆಸಾರ್ಟ್ ಆದರೂ ಆಗಲಿ, ಇಲ್ಲಾಂದರೆ ನಮ್ಮ ದೇಶಹಳ್ಳಿಯಲ್ಲಿ ಆ ಮೂರೂ ಪ್ರಪೋಸಲ್ ಇಟ್ಟು ಅದನ್ನು ಮೋಸ್ಟ್ಲಿ ಅದು ಇನ್ನೊಂದು 2-3 ತಿಂಗಳಲ್ಲಿ ಟೆಂಡರ್ಗೆ ಹೋಗುತ್ತೆ. ಮೋಸ್ಟ್ಲಿ ಅದೊಂದು 5-6 ತಿಂಗಳಲ್ಲಿ ಅದು ಕೆಲಸ ಶುರುವಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ಅಲ್ಲಲ್ಲಿ ಏನೇನು ಸ್ವಲ್ಪ ಕಾಮಗಾರಿಗಳು ಚಿಕ್ಕದು ಬೇಕು ಅಂದಿದ್ದಾರೆ ಊರುಗಳಲ್ಲಿ. ಸುಮಾರು ನನಗೆ ತಿಳಿಮಟ್ಟಿಗೆ 23 ಊರಿಗೆ ನಾನು ಕೆಲಸಗಳು ಹಾಕಿದ್ದೀನಿ. ಮೋಸ್ಟ್ಲಿ ಇನ್ನೊಂದು 15-20 ದಿನದಲ್ಲಿ ಇಲ್ಲಿ ಏನೋ ಪ್ರಪೋಸಲ್ಸ್ ಏನು ಬರ್ತಾರೋ ಇಂಜಿನಿಯರಿಂಗ್ ಸೆಕ್ಷನ್ ಏನು ಅದನ್ನು ಬೇಗ ವರ್ಕ್ ಆರ್ಡರ್ ಮಾಡಬೇಕು. ಅದೇನೋ ನಮಗಿನ್ನ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಹೆಂಗೆ MP ಲ್ಯಾಕ್ಸ್ ಮಾಡೋದು ಏನೋ ಒಂದು ಇದು ಕೊಟ್ಟಿದ್ದಾರೆ, ರೀಸನ್ ಕೊಟ್ಟರು. ಬಟ್ ಅದನ್ನು DC ಅವ್ರ ಜೊತೆ ಮಾತಾಡಿ ಬೇಗ ಮುಗಿಸ್ತೀನಿ. ಈಗಾಗಲೇ ಚಿಂತಾಮಣಿ, ಕೋಲಾರ ಮತ್ತು ಸಿದ್ಲಘಟ್ಟ ಎಲ್ಲ ವರ್ಕ್ಸ್ ಏನೇನಿದೆ ಎಲ್ಲ ಮುಗಿಸಿದ್ದಾರೆ. ಮತ್ತು ಮಾಲೂರಲ್ಲೂ ಮುಗಿಸಿದ್ದಾರೆ. ಮುಳಬಾಗ್ಲಲ್ಲಿ ಒಂದು ಕಡೆ ಏನೋ ಒಂದೇ ಹಂತಕ್ಕೆ ಎಲ್ಲ ಒಂದು ದುಡ್ಡು ಬೇಕು ಅಂತ ಕೇಳಿದ್ದಕ್ಕೆ ಅದನ್ನು ಒಂದು 15 ದಿನ 20 ದಿನ ಇಂದ ಏನೋ ಒಂದು ಚಾಲನೆ ನಡೀತಾ ಇದೆ. ಅದು ಮೋಸ್ಟ್ಲಿ ಅದು ಸ್ಯಾಂಕ್ಷನ್ ಆಗಿಲ್ಲ, ಆಚೆ ಬರುತ್ತೆ. ಸೊ ಈ ವರ್ಷಕ್ಕೆ ಏನೇನಿದೆಯೋ 5 ಲಕ್ಷ ಅನುದಾನ, ಸುಮಾರು ನನಗೆ 5 ಕೋಟಿ ಅನುದಾನ ನನಗೆ ತಿಳಿದ್ಮಟ್ಟಿಗೆ ಸುಮಾರು ಒಂದು 100 ಊರುಗಳಿಗೆ, ಇಡೀ ಕ್ಷೇತ್ರದ 100 ಊರುಗಳಿಗೆ ಒಳ್ಳೆಯದಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಉದುಕಲ ಸ್ಟೇಷನ್ದು ಅಷ್ಟು ಇಂಪಾರ್ಟೆನ್ಸ್ ತೊಗೊಳ್ತಾ ಇಲ್ಲ. ಬಟ್ ಮೋಸ್ಟ್ಲಿ 10, 11, 12 ಒಂದು ಸತಿ ನಿಖಿಲ್ ಅವರು ಬರ್ತಾರೆ ನಮ್ಮ ಕೋಲಾರ ಜಿಲ್ಲೆಗೆ. ಅದಾದಮೇಲೆ ಒಂದು ಸತಿ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಕರೆದು ಸುಮಾರು ಒಂದು ದಿನ ಟೇಕಲ್ ಬ್ರಿಡ್ಜ್ ಆದರೂ ಆಗಲಿ, ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಆದರೂ ಆಗಲಿ, KGF ರೈಲ್ವೆ, ನಮ್ಮ ಮಾಲೂರು ರೈಲ್ವೆ ಸ್ಟೇಷನ್, ಇದೆಲ್ಲ ಒಂದು ಹಂತದಲ್ಲಿ ಒಂದು ಸರ್ವೆ ಮಾಡಿಸಿ ಮತ್ತು ಒಂದು ಇನ್ಸ್ಪೆಕ್ಷನ್ ಮಾಡಿಸಿ ಆಗ ಉದುಕಲ ಸ್ಟೇಷನ್ ಏನಿದೆ ಅದು ಮಾಡ್ತೀನಿ. ಮತ್ತು ಏನು ಇವಾಗ ಈ ಬಂಗಾರಪೇಟೆಯಿಂದ ಕೋಲಾರಕ್ಕೆ ಬಂದರೆ ಇಲ್ಲಿ ರೈಲ್ವೆ ಇದು ಬ್ರಿಡ್ಜ್ ಹಾಕ್ತಾರೆ, ಅಂದರೆ ಇದು ಏನಾದರೂ ಗೇಟ್ ಹಾಕ್ತಾರೆ, ಅದು ನಮ್ಮ ಕೋರ್ಟ್ ಪಕ್ಕದಲ್ಲಿರೋದು ಅದು ಗೇಟ್ ಬೀಳ್ತಾ ಇದೆ. ಇದು ಲಿಫ್ಟ್ ಆದರೆ ಅಲ್ಲಿ ಲಿಫ್ಟ್ ಆಗುತ್ತೆ, ಇದಕ್ಕೆ ಹೋದ್ರೆ ಅಲ್ಲಿ ಲಿಫ್ಟ್. ಅಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಸುಮಾರು 15-20 ನಿಮಿಷ ಕಾಯಬೇಕಾಗುತ್ತೆ ಜನ. ಅದನ್ನು ನಾನು ಅಬ್ಜೆಕ್ಷನ್ ರೇಸ್ ಮಾಡಿಸಿದ್ದೀನಿ, ಅದನ್ನು ತೋರಿಸ್ತೀನಿ. ಆವತ್ತು ಆ ಟೈಮ್ಗೆ ಯಾವಾಗ ಕರೆಕ್ಟಾಗಿ ಟ್ರೈನ್ ಬರುತ್ತೋ ಆವಾಗಲೇ ಅವ್ರನ್ನ ಕರ್ಕೊಂಡು ಹೋಗಿ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಅದನ್ನು ಒಂದು ಸೊಲ್ಯೂಷನ್ ಒಂದು ಕಂಡುಹಿಡಿಬೇಕು ಅಂತ ಬಾರ್ ಮುನ್ರಾಜ್ ಅಷ್ಟೇ. ಅದು ಬಿಟ್ಟು ಬೇರೆ ಯಾರೂ ಹೋಗಿಲ್ಲ, JDS ಪಕ್ಷದಿಂದ ಯಾರೂ ಹೋಗಿಲ್ಲ.